ನ್ಯೂಸ್ 8ಗೆ ಸ್ವಾಗತ. ಮಡಿಕೇರಿಯಲ್ಲಿ ಮಳೆ ಪ್ರವಾಹ ನಿಂತರೂ ಕೂಡ ಸಾವಿನ ಸಂಖ್ಯೆ ದಿನದಿನಕ್ಕೆ ಏರ್ತಾನೆ ಇದೆ. ಇದೀಗ ಮಡಿಕೇರಿ ದಕ್ಷಿಣ ಕನ್ನಡ ಜಿಲ್ಲಾ ಗಡಿಭಾಗದ ಜೋಡುಪಾಲದಲ್ಲಿ ಮತ್ತೊಂದು ಶವ ಪತ್ತೆಯಾಗಿದೆ. ಬಸಪ್ಪ ಎಂಬುವರ ಪತ್ನಿ 52 ವರ್ಷದ ಗೌರವ ಎನ್ನುವರು ಅವರೊಂದು ಮೃತದೇಹ ಪತ್ತೆಯಾಗಿರೋದು. ದುರಂತ ನಡೆದ ಸ್ಥಳದಿಂದ 1 ಕಿಲೋಮೀಟರ್ ದೂರದಲ್ಲಿ ಶವ ಪತ್ತೆಯಾಗಿದೆ. ಜೋಡುಪಾಲದ ಸೇತುವೆ ಹತ್ತಿರ ದಿಮ್ಮಿಗಳ ನಡುವೆ ಶವ ಸಿಲುಕಿರುವಂಥದ್ದು. ಅದೇ ರೀತಿಯಾಗಿ ಅದರ ಬಳಿಕ ಈಗ ಸ್ಥಳೀಯರು ನೀಡಿದಂತಹ ಮಾಹಿತಿ ಪಡೆದು ಶವವನ್ನು ಗೃಹ ರಕ್ಷಕ ದಳ ಸಿಬ್ಬಂದಿ ಮೇಲಕ್ಕೆತ್ತಿದ್ದಾರೆ. ಜೋಡುಪಾಲ ದುರಂತದಲ್ಲಿ ನೀರಿಗೆ ಕೊಚ್ಚಿ ಹೋಗಿದ್ದಂತಹ ಬಸಪ್ಪ ಕುಟುಂಬ ನಂತರ ಒಟ್ಟು 4 ಮಂದಿಯಲ್ಲಿ ಈಗ 3 ಮಂದಿಯ ಮೃತದೇಹ ಪತ್ತೆಯಾಗಿದೆ. ಮತ್ತೊಬ್ಬರ ಆ ಒಂದು ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಒಂದು ಕಡೆ ಕೊಡಗು ಭೀಕರ ಆಘಾತದಿಂದ ನಿಧಾನವಾಗಿ ಹೊರಬರ್ತಾ ಇದೆ. ಆದರೆ ಇದರ ಜೊತೆಗೆ ಪರಿಹಾರ ನಿಧಿ ಸಾಮಗ್ರಿಯ ದುರ್ಬಳಕೆ ಕೂಡ ಕೇಳಿ ಬರ್ತಿದೆ. ಅಲ್ಲಿ ನಮ್ಮ ನ್ಯೂಸ್ 18ನ ಸರ್ಜಿಕಲ್ ಸ್ಟ್ರೈಕ್ ತಂಡ ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಅದರ ಬಗ್ಗೆ ಒಂದು ವಿಶೇಷ ರಿಪೋರ್ಟ್ ಇಲ್ಲಿದೆ. ನೆರೆಯಲ್ಲಿ ಬದುಕು ಕಳೆದುಕೊಂಡವರಿಗೆ ಪರಿಹಾರ ಸಾಮಗ್ರಿ ತಲುಪುತ್ತಿಲ್ಲ ಅನ್ನೋ ದೂರು ಬಲವಾಗಿ ಕೇಳಿ ಬರ್ತಿದೆ. ಇಲ್ಲಿ ಏನಿಲ್ಲ ನಮ್ಗೆ ಅಂತ ಕಣ್ಣೀರು ಹಾಕೊಂಡು ಗಂಜಿ ಕೇಂದ್ರದಲ್ಲಿ ಕೂತಿದ್ದಾರೆ. ಆಯ್ತಾ, ಅವ್ರು ಇಷ್ಟು ಕಷ್ಟಪಟ್ಟು ಕೂತಿದ್ದಾರೆ ಅಂದ್ರೆ ಅವ್ರಿಗೆ ಏನಿಲ್ಲ, ಒಂದು ಹೊತ್ತು ಗಂಜಿ ಸಿಗ್ತಾ ಇದೆ ಅಂತ ಗಂಜಿ ಕೇಂದ್ರದಲ್ಲಿ ಎಲ್ಲ ಕೂತಿದ್ದಾರೆ. ಆದ್ರೆ ಇಲ್ಲಿ ಬಂದಿರೋ ನೀವು ಏನು ಡೊನೇಟ್ ಮಾಡಿದ್ದೀರಾ, ಡೊನೇಟ್ ಮಾಡಿರೋದು ಪ್ರತಿಯೊಂದು ಐಟಮ್ ಹೇಳ್ತಾ ಇದ್ದೀನಿ ನಾನು. ಒಬ್ಬೊಬ್ಬ 10,000 ಐಟಮ್ನ ಹೊರಗಡೆ ತಗೊಂಡು ಹೋಗ್ತಾ ಇದ್ದಾನೆ. ಗಂಜಿ ಕೇಂದ್ರದ ಒಳಗಡೆ ಹೋಗ್ತಾನೆ ಇಲ್ಲ ಅದು. ಹಾಗಾದ್ರೆ ಕೊಡಗಿಗೆ ಸಾಗಿಸಲಾಗ್ತಿರೋ ಲೋಡು ಪರಿಹಾರ ಸಾಮಗ್ರಿಗಳು ಕೋಟಿ ಹಣ ಎಲ್ಲಿಗೆ ಹೋದವು? ಈ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಇದರ ಹುಡುಕ ಹೊರಟ ಸರ್ಜಿಕಲ್ ಸ್ಟ್ರೈಕ್ ತಂಡಕ್ಕೆ ಸಿಕ್ತು ಉತ್ತರ. ಅದೇನು ಗೊತ್ತಾ? ಆ ರೇಸ್ ನಮಗೆ ಇಲ್ಲಿದ್ದರೆ ಯಾರು ಸಿಗ್ತಿಲ್ಲ, ಬೇರೆ ಕಡೆ ಹೋಯ್ತಿದೆ. ಇದು ವೀರಸ್ಪೇಟೆ ತಾಲೂಕಲ್ಲಿ ಅಲ್ಲಿ ಕೆಲವು ಕೊಡಗಿನಲ್ಲಿ ಸೇಫ್ ಆಗಿರೋ ಜಾಗ ಇದೆ, ಅಲ್ಲಿಗೆ ಥಿಂಗ್ಸ್ ಹೋಯ್ತಿದೆ. ಅಲ್ಲಿ ಚಂದ ಏನು ತೊಂದರೆ ಆಗಿಲ್ಲ, ಚೆನ್ನಾಗಿದ್ದಾರೆ. ನಿರಾಶ್ರಿತರ ಪಾಲಾಗಬೇಕಿದ್ದ ಪರಿಹಾರ ಸಾಮಗ್ರಿಗಳನ್ನ ಕೆಲ ಧುರೀಣರು, ಪ್ರಭಾವಿಗಳು ತಮ್ಮ ಗೋಡೌನ್, ಹೋಮ್ ಸ್ಟೇಗಳಲ್ಲಿ ತುಂಬಿಸಿಕೊಂಡಿದ್ದಲ್ಲದೆ ಸುತ್ತಮುತ್ತಲ ಜಿಲ್ಲೆಗಳ ನೆಂಟರ ಮನೆಗೂ ಜೀಪುಗಳಲ್ಲಿ ಕಳುಹಿಸುತ್ತಿದ್ದಾರಂತೆ. ಯಾರು ಮೇಲೆ ದೊಡ್ಡವರಿದ್ದಾರೆ ಅವರು ತಗೊಂಡು ಹೋಗಿಬಿಟ್ಟು ತಮ್ಮ ಹೋಮ್ ಸ್ಟೇಗಳಿಗೆ, ತಮ್ಮ ಗೋಡನ್ ಇದ್ರೆ ಅಲ್ಲಿ ಶೇಖರಣೆ ಮಾಡೋದು. ನಾವು ಸಪ್ಲೈ ಮಾಡ್ತೀವಿ ಅಲ್ಲಿ. ಇದು ನಮ್ಗೆ ಅಲ್ಲಿಂದ ಕಳಿಸಿದ್ದಾರೆ, ಮೈಸೂರಿಂದ ಕಳಿಸಿದ್ದಾರೆ, ನಮ್ಮೂರು ಬೆಂಗಳೂರಿನ ಕಳಿಸಿದ್ದಾರೆ, ನಮ್ಮೂರು ಹಾಸನಿಂದ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಅವರು ಗೋಡನ್ ಶೇಖರಣೆ ಮಾಡ್ತಾರೆ. ರೇಡ್ ಮಾಡೋ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕು. ಆದರೆ ನಾವು ಕೊಡಗಿನ ಕೆಲ ಪ್ರದೇಶಗಳಿಗೆ ಭೇಟಿ ಕೊಟ್ಟಾಗ ಪರಿಹಾರ ಸಾಮಗ್ರಿಗಳನ್ನ ಉಳ್ಳವರು ದೋಚೋ ದೃಶ್ಯ ಕಂಡು ಬಂತು. ಕೊಡಗಿನಲ್ಲಿ ನೊಂದವರಿಗೆ ಕಳಿಸಿರುವಂತಹ ಪರಿಹಾರ ಸಾಮಗ್ರಿಗಳು ಯಾವ ರೀತಿ ವಿತರಣೆ ಆಗ್ತಿದೆ? ನಿಜವಾಗ್ಲೂ ನೊಂದವರ ಪಾಲಿಗೆ ಸೇರ್ತಾ ಇದೆಯಾ ಇಲ್ವಾ? ಉಳ್ಳವರ ಪಾಲಿಗೆ ಸೇರ್ತಿದ್ಯಾ, ಶ್ರೀಮಂತರ ಪಾಲಿಗೆ ಸೇರ್ತಿದ್ಯಾ ಅನ್ನೋದಕ್ಕೆ ನಾನೊಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಯಾರೋ ದೂರದ ಬೆಂಗಳೂರಿನವರು ಒಂದಿಷ್ಟು ಯೂನಿಯನ್ ಬ್ಯಾಂಕ್ನವ್ರು ಇರಬೇಕು, ಪರಿಹಾರಕ್ಕೋಸ್ಕರ ಕಿಟ್ಗಳನ್ನು ಕಳಿಸಿದ್ದಾರೆ. ಇವರು ಸಪರೇಟ್ ಆಗಿ ಬಂದು ಇಲ್ಲಿ ಸಹ ವಿತರಣೆ ಮಾಡ್ತಿದ್ದಾರೆ. ಆದರೆ ನಿಜವಾಗ್ಲೂ ನೊಂದವರಿಗೆ ಸೇರ್ತಾ ಇದೆಯಾ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಫೇಕ್ ಅಕೌಂಟ್ ಓಪನ್ ಮಾಡ್ತಾರೆ, ನಿಧಿ ಕೇಳಿ ಪಂಗನಾಮ ಹಾಕ್ತಾರೆ. ಬೆಂಗಳೂರು ಸೇರಿದಂತೆ ನಾನಾ ನಗರ, ಹಳ್ಳಿಗಳಲ್ಲಿ ನೆರೆ ಸಂತ್ರಸ್ತರ ಹೆಸರಿನಲ್ಲಿ ದೇಣಿಗೆ ಸಂಗ್ರಹಿಸುತ್ತಿದ್ದಾರೆ. ಆದರೆ ಅದು ದುರ್ಬಳಕೆಯಾಗ್ತಿರೋ ಪ್ರಕರಣಗಳು ಹೆಚ್ಚುತ್ತಿವೆ. ಫೇಕ್ ಅಕೌಂಟ್ ಸೃಷ್ಟಿಸಿ ಜನರಿಗೆ ಪಂಗನಾಮ ಹಾಕಿದ ಘಟನೆಯೂ ನಡೆದಿದೆ. ಯಾರೋ ಒಬ್ಬರು ಅವರ ಹೆಸರನ್ನ ಡಿಸ್ಕ್ಲೋಸ್ ಮಾಡೋದು ಬೇಡ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಯಲ್ಲಿ ಅವರು ಸ್ವಂತ ಹೊರ ಸಮಾಜದ ಯಾರೆಲ್ಲ ವೆಲ್ಫೇರ್ ಫಂಡ್ಗೆ ದುಡ್ಡು ಕೊಡ್ತಾರೆ ಅದನ್ನೆಲ್ಲ ಜಮಾ ಮಾಡಬೇಕು ಅಂತ ಒಂದು ಖಾತೆ, ಅವರ ಖಾತೆ ನಂಬರ್ ಕೊಟ್ಬಿಟ್ಟು ಅವರ ಖಾತೆ ಕೊಟ್ಬಿಟ್ಟು ಆ ಖಾತೆಗೆ ಜಮಾ ಮಾಡಿಸಿ ಇಮಿಡಿಯೇಟ್ ಆಗಿ ದುಡ್ಡು ಡ್ರಾ ಮಾಡಿಬಿಟ್ಟಿದ್ದಾರೆ. ಈ ರೀತಿ ನೆರೆ ಪೀಡಿತರಿಗೆ ಬರೋ ಪರಿಹಾರವನ್ನ ಉಳ್ಳವರು ನುಂಗಿ ನೀರು ಕುಡಿತಿರುವುದು ದುರಂತ. ಈ ಬಗ್ಗೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ನ್ಯೂಸ್ 18 ಕನ್ನಡ. ಈ ರಿಯಾಲಿಟಿ ಚೆಕ್ 8:30ಕ್ಕೆ ಸವಿವರವಾಗಿ ಪ್ರಸಾರವಾಗುತ್ತೆ, ಮಿಸ್ ಮಾಡದೆ ನೋಡಿ. ಇನ್ನು ಘಟ್ಟ ಪ್ರದೇಶದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಗೆ ಕರಾವಳಿ, ಮಲೆನಾಡಿನ ಜನ ಈಗ ತತ್ತರಿಸಿ ಹೋಗ್ತಿದ್ದಾರೆ. ಭಾರೀ ಮಳೆಯಿಂದಾಗಿ ಶಿರಾಡಿ ಘಾಟ್, ಸಂಪಾಜೆ ಘಾಟ್ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ರಸ್ತೆ ಸಂಪರ್ಕವಿಲ್ಲದೆ ಕರಾವಳಿಯಲ್ಲಿ ತರಕಾರಿ ಪದಾರ್ಥಗಳ ಕೊರತೆ ಎದುರಾಗಿದ್ದು, ತರಕಾರಿಗಳ ಒಂದು ಬೆಲೆ ಏನಿದೆ ಅದು ಪ್ರತಿದಿನ ಏರಿಕೆ ಆಗ್ತಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಘಟ್ಟ ಪ್ರದೇಶಗಳಲ್ಲಿ ಎಡೆಬಿಡದೆ ಸುರಿತಾ ಇರೋ ಮಳೆಗೆ ಬೆಟ್ಟ ಗುಡ್ಡಗಳು, ರಸ್ತೆಗಳು ಕೊಚ್ಚಿಕೊಂಡು ಹೋಗ್ತಿವೆ. ಕರಾವಳಿಗೆ ಹಾಗೂ ಘಟ್ಟ ಪ್ರದೇಶಗಳಿಗೆ ಸಂಪರ್ಕವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಶಿರಾಡಿ ಸಂಪಾಜಿ ಘಾಟ್ ರಸ್ತೆ ಬಂದ್ ಆಗಿದ್ದು ಜಿಲ್ಲೆಗೆ ಬರುವ ತರಕಾರಿ ವಾಹನಗಳು ಚಾರ್ಮಾಡಿ ಘಾಟ್ ಒಂದನ್ನೇ ಅವಲಂಬಿಸಿವೆ. ಹೀಗಾಗಿ ರಸ್ತೆ ಸಂಪರ್ಕ ಹಾಳಾಗಿದೆ. ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಿದೆ ಅನ್ನೋ ಕಾರಣಕ್ಕೆ ಘನ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. ಈ ಹಿನ್ನೆಲೆಯೇ ತರಕಾರಿ ವಾಹನಗಳು ಇತರ ಪರ್ಯಾಯ ರಸ್ತೆಯ ಮೂಲಕ ಜಿಲ್ಲೆಯನ್ನ ಸಂಪರ್ಕಿಸಬೇಕಾಗಿದೆ ಅನ್ನುತ್ತಾರೆ ಸ್ಥಳೀಯರು. ಈಗ ಘಾಟಿ ಎಲ್ಲ ಬ್ಲಾಕ್ ಆಗಿ ಮಳೆ ಬಂದು ತುಂಬಾ ಗಾಡಿ ಎಲ್ಲ 4 ಗಂಟೆಗೆ ಬರುವ ಗಾಡಿ ಈಗ 5 ಗಂಟೆಗೆ ಸಂಜೆ ಆಗ್ತದೆ. ಒಮ್ಮೊಮ್ಮೆ ಸ್ವಲ್ಪ ಬರ್ತದೆ, ಅದು ತುಂಬ ಪ್ರಾಬ್ಲಮ್ ಆಗ್ತದೆ. ಐಟಮ್ ಎಲ್ಲ ಹಾಳಾಗಿ ಹೋಗ್ತದೆ. ಹಾಗೆ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಆಗ್ತದೆ ಕಾರಣದಿಂದ. ಅಗತ್ಯ ವಸ್ತುಗಳ ಪೂರೈಕೆಗೆ ಸಮಸ್ಯೆಯಾಗ್ತಿದೆ ಅನ್ನೋದನ್ನ ಮನಗಂಡ ಜಿಲ್ಲಾಡಳಿತ ಈಗ ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ತರಕಾರಿ ಹಾಗೂ ಇತರೆ ಅಗತ್ಯ ವಸ್ತುಗಳನ್ನು ಸಾಗಿಸುವ ವಾಹನಗಳಿಗೆ ಅವಕಾಶ ಕೊಟ್ಟಿದೆ. ನಮ್ಮ ಒಟ್ಟಾರೆ ಉದ್ದೇಶ ಜನಸಾಮಾನ್ಯರು ಸುರಕ್ಷಿತವಾಗಿರಬೇಕು ಮತ್ತು ಜನಜೀವನ ದೈನಂದಿನ ಚಟುವಟಿಕೆ ತೊಡಕಾಗಬಾರ್ದು. ಮತ್ತು ಇಂಥ ರೀತಿ ಆಗುವಾಗ ಕೆಲವರಿಗೆ ಕಷ್ಟ ಆಗ್ತದೆ. ಸೊ ಜನ ಸಹಕಾರ ಕೊಡಬೇಕಲ್ಲ. ನಾವು ಕೆಲಮಿಟಿ ಇಲ್ಲದಂಥ ಪರಿಸ್ಥಿತಿ ಹೀಗೆ ಹೋಗ್ತೇವೆ, ಇದ್ದಾಗಲೂ ಹೀಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪೀಪಲ್ ಶುಡ್ ಜನ ಅರ್ಥ ಮಾಡಿಕೊಳ್ಬೇಕು, ಜನ ಈಗ ಸಹಕಾರ ಕೊಡಬೇಕು. ಒಟ್ಟಾರೆ ಈ ಬಾರಿ ಮಳೆಯ ಆರ್ಭಟಕ್ಕೆ ಜನರನ್ನ ಹೈರಾಣಾಗಿಸಿದ್ರೆ ಜನರ ಸಂಪರ್ಕ ಸೇತುವೆಗಳು ಬಹುತೇಕ ಕೊಚ್ಚಿ ಹೋಗಿದ್ದು ಓಡಾಡೋದಕ್ಕೂ ಜನ ಕಷ್ಟಪಡ್ತಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಕನ್ನಡ, ಪುತ್ತೂರು. ಸಂಗೀತಕ್ಕೆ ಅದ್ಭುತವಾದಂತಹ ಶಕ್ತಿ ಇದೆ. ಎಲ್ಲೋ ಒಬ್ಬ ಕುರಿ ಕಾಯುವಂತಹ ವ್ಯಕ್ತಿ ಹಾಡಿದಂತಹ ಹಾಡು ವೈರಲ್ ಆಗುತ್ತೆ. ಪುಟ್ಟಪೋರ್ನೊಬ್ಬ ಹಾಡು ಕೂಡ ಸಖತ್ ಸೌಂಡ್ ಮಾಡುತ್ತೆ. ಆದ್ರೆ ಇಲ್ಲೊಬ್ಬ ಪೊಲೀಸ್ ಸಿಬ್ಬಂದಿಯ ಹಾಡು ಜನರಿಗೆ ಅವೇರ್ನೆಸ್ ಮೂಡಿಸುವ ಮೂಲಕ ಫುಲ್ ವೈರಲ್ ಆಗಿದೆ. ಯಾವುದು ಆ ಸಾಂಗ್ ಅಂತೀರಾ ನೋಡಿ. ಜೋಕೆ ಬಲು ಜೋಕೆ ಸರಗಳ್ಳರಿದ್ದಾರೆ ಜೋಕೆ ಓಕೆ ಎಲ್ಲ ಓಕೆ. ಇವರು ಪ್ರೊಫೆಷನಲ್ ಸಿಂಗರ್ ಅಲ್ಲ, ಸಿಂಗಿಂಗ್ ಪ್ರೋಗ್ರಾಂನಲ್ಲಿ ಹಾಡಿದವರೂ ಅಲ್ಲ. ಇವರ ಹೆಸರು ಸುಬ್ರಹ್ಮಣ್ಯ. ಬೆಂಗಳೂರಿನ ರಾಮಮೂರ್ತಿ ನಗರ ಸ್ಟೇಷನ್ ರೈಟರ್ ಆಗಿದ್ದ ಇವರು ಇದೀಗ ಬೈಯಪ್ಪನಹಳ್ಳಿ ಠಾಣೆಗೆ ವರ್ಗವಾಗಿದ್ದಾರೆ. ಹವ್ಯಾಸಕ್ಕಾಗಿ ಹಾಡು ಬರೆದಿದ್ದು, ಅವರೇ ಹಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಿಡಿಯಬೇಕು ನಾವೆಲ್ಲರೂ ಕೂಡಿ, ಹಾಕಬೇಕು ಸರಗಳ್ಳಗೆ ಬೇಡಿ ಜೋಕೆ ಬಲು ಜೋಕೆ. ಹವ್ಯಾಸಕ್ಕಾಗಿ ಬರೆದು ಹಾಡುತ್ತಿದ್ದ ಸುಬ್ರಹ್ಮಣ್ಯ ನಗರದಲ್ಲಿ ನಡೀತಾ ಇರೋ ಸರಗಳ್ಳತನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಬರೆದಿದ್ದಾರೆ. ಇವರ ಹಾಡಿಗೆ ಸಂಗೀತ ನಿರ್ದೇಶಕ ಹೇಮಂತ್ ಅನ್ನೋರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಚಲನಚಿತ್ರದಲ್ಲಿ ತುಂಬ ಸಿಂಗರ್ಸ್ನ ಮೀಟ್ ಮಾಡ್ತಾ ಇರ್ತೀವಿ. ಬಟ್ ಇದು ಅದ್ಭುತವಾಗಿ ಬಂದಿರೋ ಈ ಇದರಲ್ಲಿ ವಿಭಿನ್ನತೆ ಏನಂದರೆ, ಒಬ್ಬ ನಮ್ಮ ಫ್ರೆಂಡೇ ಅವರು, ನಮ್ಮ ಸ್ನೇಹಿತರೆ ಸುಬ್ರಹ್ಮಣ್ಯ ಶಾನ್ಭೋಗ್ ಅವರು, ಅವ್ರಿಗೂ ಒಂದು ಈ ಥರ ಅವೇರ್ನೆಸ್ ತಲುಪಿಸ್ಬೇಕಂತ ಜನರಿಗೆ ಇಂಥ ಒಂದು ಯೋಚನೆ ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಸರ್ ಈ ಥರ ಬಂದರು, ನಾವು ಮ್ಯೂಸಿಕ್ ಮಾಡಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ನಾವು ತುಂಬ ಟ್ರೈ ಮಾಡಿದ್ವಿ. ತುಂಬ ಅದ್ಭುತವಾಗಿ ವೈರಲ್ ಆಗಿದೆ ಇದು. ಸೊ ಅದ್ಭುತವಾಗಿ ಹಾಡಿದ್ದಾರೆ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಸುಬ್ರಹ್ಮಣ್ಯ ಅವರ ಜಾಗೃತಿ ಕಂಡು ಬೆರಗಾಗಿರೋ ಕಮಿಷನರ್ 10,000 ಬಹುಮಾನ ಕೂಡ ಕೊಟ್ಟಿದ್ದಾರೆ. ಡ್ರಗ್ಸ್ ಸಮಸ್ಯೆ ಬಗ್ಗೆಯೂ ಒಂದು ಸಾಂಗ್ ಮಾಡುವಂತೆ ಸೂಚಿಸಿದ್ದಾರೆ. ಬೈಯಪ್ಪನಹಳ್ಳಿ ಠಾಣೆಯ ಒಬ್ಬ ಪೇದೆ ಅವರು, ಅವರದೇ ಆದಂಥ ಒಂದು ಹಾಡನ್ನು ಅವರೇ ರಚನೆ ಮಾಡಿಕೊಂಡು ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಒಂದು ತಂಡದಿಂದ ಒಂದು ಹಾಡನ್ನು ಒಂದು ಶೂಟಿಂಗ್ ಮಾಡಿಕೊಂಡು ಆ ಹಾಡನ್ನು ವೈರಲ್ ಆಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹಾಡನ್ನು ಹಾಡಿದ್ದಾರೆ. ಈ ಒಂದು ಜನರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಭಾವನೆಯಿಂದ ಇದನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಮಾಡಿದ್ದ ಅವರ ಒಂದು ಕೃಷಿಗೆ ಅವರನ್ನು ಕರೆಸಿ ಅವರಿಗೊಂದು ಬಹುಮಾನವನ್ನು ಸಹ ನಾವು ನೀಡಿ ಪ್ರೋತ್ಸಾಹನ ಅಂತ ನೀಡಿದ್ವಿ. ಮನೆಯ ಮುಂದೆ ರಂಗೋಲಿ ಬಿಡಿಸುವಾಗ ಕೂಡಿ. ಇದೀಗ ಉತ್ತೇಜನಗೊಂಡಿರೋ ಸುಬ್ರಹ್ಮಣ್ಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಯೋಕೆ ಮುಂದಾಗಿದ್ದಾರೆ. ಟ್ಯೂಷನ್ ರೇಷನ್ ಅಲ್ಲಿ ಇಲ್ಲಿ ಎಂದು ಹೋಗುವ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಪೊಲೀಸು ಸದಾ ನಿಮ್ಮ. ಇನ್ನೂ ಹೆಚ್ಚಿನ ಸುದ್ದಿಗೆ ನಮ್ಮ ವೆಬ್ಸೈಟ್ ಅನ್ನು ನೀವು ವಿಸಿಟ್ ಮಾಡಬಹುದು. ನ್ಯೂಸ್ 18 ವೆಬ್ಸೈಟ್ kannada.news18.com ನಲ್ಲಿ ಇನ್ನಷ್ಟು ಹೆಚ್ಚಿನ ಡೀಟೇಲ್ಡ್ ಆದಂತಹ ಸುದ್ದಿಗಳು ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಇವತ್ತಿನ ಹೆಡ್ಲೈನ್ಸ್ ಅನ್ನ ನೋಡಿದ್ರೆ ಟಾಪ್ ಸ್ಟೋರೀಸ್, ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಈಗ ಸಿದ್ದರಾಮಯ್ಯನವರು ತೊಡೆ ತಟ್ಟಿದ್ದಾರೆ. ಆದ್ರೆ ಸಂತೋಷ ಅಂತ ಈಗ HDK ಅವರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಕೇರಳ ಪ್ರವಾಹ ಸಂತ್ರಸ್ತರ ವಸ್ತುಗಳನ್ನು ಸಾಗಿಸಿದಂತಹ 2 ಸರ್ಕಾರಿ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಸಿಎಂ ಕುಮಾರಸ್ವಾಮಿ ತನಿಖೆಗೆ ಆದೇಶ ಅನ್ನೋ ಒಂದು ಟಾಪ್ ಸ್ಟೋರಿ ಕೂಡ ಇದೆ. ಅದೇ ರೀತಿಯಾಗಿ ಇನ್ನೊಂದು ಟಾಪ್ ಸ್ಟೋರಿಯನ್ನು ನೋಡೋದಾದ್ರೆ, ಕೇಂದ್ರ ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಅನುಚಿತ ವರ್ತನೆ, ಸಾರಾ ಮಹೇಶ್ ತರಾಟೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ಸುದ್ದಿಗಳಿದ್ದಾವೆ. ಅದನ್ನು ಕೂಡ ಇನ್ ಡೀಟೇಲ್ ಆಗಿ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮಗಳ ಒಂದು ವಿಡಿಯೋಗಳು ಕೂಡ ಇರುತ್ತೆ. ಟಾಪ್ ಸ್ಟೋರಿಗಳು, ಸಿನಿಮಾಗೆ ಸಂಬಂಧಪಟ್ಟಿದ್ದು, ಬೇರೆ ಬೇರೆ ಕ್ಷೇತ್ರಗಳು ಎಲ್ಲವೂ ಕೂಡ ನಿಮಗೆ ಒಂದೇ ಕಡೆ ಒನ್ ಕ್ಲಿಕ್ ಅಲ್ಲಿ ನಿಮಗೆ ಸಿಗುತ್ತೆ.
ಇವೆಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.